Hello students, welcome to Ishwari Taniksha channel. Students, ಈ ವಿಡಿಯೋದಲ್ಲಿ ನಾವು one of the important update which is given in KEA website. So caution deposit ಬಗ್ಗೆ ಇವತ್ತು ಏನು notification ಅನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ in detail. So students, before going into the video, if you are new to our channel, subscribe the channel and also share these videos with your friends. So let us start the video. First ಏನು ಕೊಟ್ಟಿದ್ದಾರೆ ನೋಡಿ. Schedule is published in the KEA website to pay the caution deposit from 9th to 11th. So 9, 10, 11 3 days time ಇದೆ ನಿಮಗೆ caution deposit pay ಮಾಡೋದಕ್ಕೆ. All the eligible candidates who have exercised choice 2 and paid the fees. So first round ಅಲ್ಲಿ ನೀವು choice 2 ಅನ್ನು ಕೊಟ್ಟು fees pay ಮಾಡಿದರೆ ನೀವು second round ಅಲ್ಲಿ participate ಮಾಡ್ಬೋದು. Choice 3 candidates. So first round ಅಲ್ಲಿ choice 3 select ಮಾಡಿದ್ರೇನು ನೀವು ಈಗ participate ಮಾಡ್ಬೋದು. And seat not allotted candidates will be allowed to reorder option. ಮತ್ತು ಫಸ್ಟ್ ರೌಂಡಲ್ಲಿ ಸೀಟೇ ಅಲಾಟ್ ಆಗಿಲ್ಲ ಅಂತಂದ್ರೇನು ನೀವು ಈಗ ಪಾರ್ಟಿಸಿಪೇಟ್ ಮಾಡ್ಬೋದು. ಯು ವಿಲ್ ಬಿ ಅಲೌಡ್ ಟು ರೀಆರ್ಡರ್ ದ ಆಪ್ಷನ್ ಅಂತಂದರೆ ಫಸ್ಟ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅದನ್ನು ಈಗ ನೀವು ರೀಆರ್ಡರ್ ಮಾಡ್ಕೋಬೋದು ಸೆಕೆಂಡ್ ರೌಂಡಲ್ಲಿ. Next, eligible candidates willing to participate in the second round for UG medical. Underline ಮಾಡಿದ್ದಾರೆ ನೋಡಿ. UG ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಮಾತ್ರ ಸೆಕೆಂಡ್ ರೌಂಡಲ್ಲಿ ಯು ವಿಲ್ ಹ್ಯಾವ್ ಟು ಪೇ ಕಾಷನ್ ಡೆಪಾಸಿಟ್ ಆಫ್ 1 lakh rupee. ಸೊ ಸ್ಟೂಡೆಂಟ್ಸ್, ಸೆಕೆಂಡ್ ರೌಂಡ್ UG ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡೋ ಥರ ಇದ್ದರೆ ಮಾತ್ರ 1 lakh rupee ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ 50,000 ಫಾರ್ SC/ST ಕ್ಯಾಂಡಿಡೇಟ್ಸ್. ಸೊ SC/ST ಕ್ಯಾಂಡಿಡೇಟ್ಸ್ಗೆ 50,000, ಅದರ್ ದ್ಯಾನ್ SC/ST ಬೇರೆ ಎಲ್ರಿಗೂ ಇಟ್ ವಿಲ್ ಬಿ 1 lakh rupee. ಜನರಲ್ ಮೆರಿಟು ಮತ್ತು 2A 3A 3B ಎಲ್ಲ ಕ್ಯಾಟಗರಿ ಎಲ್ರಿಗೂ ಇಟ್ ವಿಲ್ ಬಿ 1 lakh rupee. ನೆಕ್ಸ್ಟು, ಇಫ್ ಅ ಕ್ಯಾಂಡಿಡೇಟ್ ಫೇಲ್ಸ್ ಟು ಪೇ ಕಾಷನ್ ಡೆಪಾಸಿಟ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ for UG medical seat, such candidates will not be considered for second round medical seat allotment even if they have retained or reorder the medical options of the first round. So students, ನೀವು caution deposit pay ಮಾಡಿಲ್ಲ ಅಂತಂದರೆ ಸೆಕೆಂಡ್ ರೌಂಡ್ UG ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. If a candidate gets the medical seat, the caution deposit paid by the candidate will be adjusted towards the fees. ಸೊ ಸ್ಟೂಡೆಂಟ್ಸ್, ಈಗ ಸೆಕೆಂಡ್ ರೌಂಡಲ್ಲಿ ನೀವು ಕಾಷನ್ ಡೆಪಾಸಿಟ್ ಏನು ಪೇ ಮಾಡಿರ್ತೀರಾ ಅದು ಫೀಸ್ಗೆ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೀನಿಂಗ್ ಏನು ಅಂತಂದರೆ, ಈಗ ನೀವು ಕಾಷನ್ ಡೆಪಾಸಿಟ್ 1 lakh rupee ಪೇ ಮಾಡಿರ್ತೀರಾ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಪ್ರೈವೇಟ್ ಮೆಡಿಕಲ್ ಸೀಟ್ ಸಿಕ್ತು ಅಂತ ಅಂದ್ಕೊಳ್ಳಿ. ಸೊ 12 lakh rupees ನೀವು ಪೇ ಮಾಡಬೇಕಾಗುತ್ತೆ. ಸೊ 12 lakh ಬದಲು ಈಗ ನೀವು 12 lakh minus 1 lakh which is equal to 11 lakh. ಸೊ ನೀವು 11 lakh ಪೇ ಮಾಡಿದ್ರೆ ಸಾಕು. ಸೊ ನೀವೇನು ಕಾಷನ್ ಡೆಪಾಸಿಟ್ ಪೇ ಮಾಡಿದ್ದೀರೋ ಅದನ್ನು ಮೈನಸ್ ಮಾಡ್ಕೊತಾರೆ. If a candidate gets the medical seat in the second round and fails to pay the balance fees or fails to report to the college, caution deposit paid by the candidate will be forfeited and the candidate has to pay the complete first year fee to KEA as per the rules. So students, ಇದು ತುಂಬ ಇಂಪಾರ್ಟೆಂಟು. ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ನೀವೇನಾದರೂ ಫೀಸ್ ಪೇ ಮಾಡಿಲ್ಲ ಅಂತಂದರೆ, ಇಲ್ಲ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಕಾಷನ್ ಡೆಪಾಸಿಟ್ನ ಕ್ಯಾನ್ಸಲ್ ಮಾಡ್ತಾರೆ, ಫೀಯನ್ನು ಫೋರ್ಫಿಟ್ ಮಾಡ್ತಾರೆ, ಅಂದರೆ ನಿಮಗೆ ವಾಪಸ್ ಕೊಡೋದಿಲ್ಲ. ಪ್ಲಸ್ ನೀವು ಫಸ್ಟ್ ಇಯರ್ ಫೀಸನ್ನು ಪೇ ಮಾಡಬೇಕಾಗುತ್ತೆ ಆ್ಯಸ್ ಅ ಪೆನಾಲ್ಟಿ. ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ತುಂಬ ಗಮನದಿಂದ ಇಡಬೇಕು. ಹೊಸ ಕಾಲೇಜ್ ಹೆಂಗೂ ಆ್ಯಡ್ ಮಾಡೋಕ್ಕಾಗೋದಿಲ್ಲ, ಬಟ್ ರೀಆರ್ಡರ್ ಆರ್ ರೀಅರೇಂಜ್ ಮಾಡ್ಕೊಳ್ಳೋವಾಗ ನೀವು ಗಮನದಿಂದ ಮಾಡ್ಕೋಬೇಕು. ಯಾಕೆ ಅಂತಂದರೆ ಬೈ ಚಾನ್ಸ್ ಏನಾದರೂ ಆ ಕಾಲೇಜಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿಬಿಟ್ರೆ ಯು ಹ್ಯಾವ್ ಟು ಜಾಯಿನ್. ಇಲ್ಲ ಅಂತಂದರೆ ಕಾಷನ್ ಡೆಪಾಸಿಟು ಹೋಗುತ್ತೆ 1 lakh rupees, ಮತ್ತು ನೀವು ಫಸ್ಟ್ ಇಯರ್ ಫೀಸು ಸಹ ಪೆನಾಲ್ಟಿಯಾಗಿ ಪೇ ಮಾಡಬೇಕಾಗುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಸೊ be clear while you are participating in the second round counseling. So I'll meet you in the next video, students. All the very best.